ಭಾಳ ವರ್ಷಗಳ ಕಾಲ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಸರ್. ಅದ್ರ ಬಗ್ಗೆ ಸಪರೇಟ್ ಆಗಿ ಮೋಸ್ಟ್ಲಿ ನಾವು ವಿಡಿಯೋ ಮಾಡಬೇಕಾಗಿ ಬರ್ಬೋದು. ಈಗಂತೂ ನೀವು ದೊಡ್ಡ ಹೆಸರು ಮಾಡಿರೋದು ಉದ್ಯಮಿಯಾಗಿ, ಮತ್ತೆ ನಿಮ್ಮ ಹೆಸರು ಹೇಳಿದ ತಕ್ಷಣ ಸಹಜವಾಗಿ ಜನರಲ್ಲಿ ದೊಡ್ಡ ನಿರೀಕ್ಷೆ ಅಂತೂ ಇದ್ದೇ ಇದೆ ಸರ್. ಈ ಶಾಲೆಗೆ ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ನೀವು ಹೇಗೆಲ್ಲ ರೂಪಿಸ್ತೀರಿ ಅಂತ? ಆ್ಯಕ್ಚುಲಿ ನಾನೊಂದು 20 ವರ್ಷದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ಇದರ ಒಂದಷ್ಟು ಪ್ಲಸ್ ಮೈನಸ್ ಎಲ್ಲ ಅರ್ಥ ಮಾಡಿಕೊಂಡು ಇವಾಗ ನಾವು ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತ ಹೊರಟಿದ್ದೇವೆ. ಸಾಮಾನ್ಯವಾಗಿ ಒಂದು ಸ್ಕೂಲ್ ಅಂದ ತಕ್ಷಣ 3 ವಿಚಾರಗಳು. ಒಂದು, ಶೈಕ್ಷಣಿಕವಾಗಿ ಮಗುವನ್ನು ಕಟ್ಟುವಂಥದ್ದು. ಓಕೆ. ಇನ್ನೊಂದು, ಎರಡನೇದಿರುವಂಥದ್ದು ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮಗುವಿನ ವ್ಯಕ್ತಿತ್ವದ ವಿಕಸನಕ್ಕೆ ಬೇಕಾದಂತಹ ಚಟುವಟಿಕೆಗಳನ್ನು ಇಲ್ಲಿ ಯೋಜನೆ ಮಾಡುವ. ಒಳ್ಳೆಯದು. ಮೂರನೆಯದ್ದು ಮಗುವಿನ ದೈಹಿಕ ಆರೋಗ್ಯ ಮತ್ತು ಕ್ರೀಡೆ, ಇದರ ಮುಖಾಂತರ ಮಕ್ಕಳನ್ನು ಬೆಳೆಸುವಂಥದ್ದು. ಈ 3ಕ್ಕೂ ಕೂಡ ನಾವು ಯೋಜನೆ ಮಾಡಿದ್ದೇವೆ. ನಮ್ಮ ಎಲ್ಲ ಟೀಚರ್ಸ್ ಈ ಇಂಟಗ್ರೇಟೆಡ್ ಸಿಸ್ಟಮ್ ಏನಿದೆ, ರೆಗ್ಯುಲರ್ ನಮ್ಮ NCERT ಸಿಲೆಬಸ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾದಂತಹ ಪೂರಕವಾಗಿರುವಂತಹ ವ್ಯವಸ್ಥೆಗಳು, ಇದು ಎರಡರಲ್ಲೂ ಕೂಡ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ಟೀಚರ್ಸ್ ಅನ್ನೇ ನಾವು ಆಯ್ಕೆ ಮಾಡಿದ್ದೇವೆ, ಅನುಭವಸ್ಥ ಟೀಚರ್ಸ್ ಅನ್ನು ಆಯ್ಕೆ ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ರೆಗ್ಯುಲರ್ ಸ್ಕೂಲ್ ಎಜುಕೇಶನ್ ಜೊತೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 7th ಸ್ಟ್ಯಾಂಡರ್ಡ್ ವರೆಗೆ ನಮ್ಮ ಫೋಕಸ್ ಏನಿರುತ್ತೆ ಅಂತ ಹೇಳಿದ್ರೆ ಮಕ್ಕಳ ಬೇಸಿಕ್ಸ್ ಅನ್ನು ಪ್ರಿಪೇರ್ ಮಾಡುವಂಥದ್ದು, ಅವರದ್ದು ಒಳ್ಳೆಯ ಲ್ಯಾಂಗ್ವೇಜ್, ಅವರಿಗೆ ಒಳ್ಳೆಯ ಭಾಷೆ ಅದನ್ನು ಮಾಡುವಂಥದ್ದು. ಎರಡನೇದ್ದು ಅವರ ಮ್ಯಾಥಮೆಟಿಕ್ಸ್, ಮೂರನೇದ್ದು ಅವರ ಸೈನ್ಸ್, ಇದನ್ನು ಗಟ್ಟಿ ಮಾಡುವಂಥದ್ದು. ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಮಕ್ಕಳನ್ನು ಗಟ್ಟಿ ಮಾಡುವಂಥದ್ದು. ಬೇಸಿಕಲಿ ದೇ ಶುಡ್ ಲರ್ನ್ ಆಲ್ ಬೇಸಿಕ್ ಥಿಂಗ್ಸ್, ಅದನ್ನು ಗಟ್ಟಿ ಮಾಡುವಂಥದ್ದು. ಇನ್ನು ಆಫ್ಟರ್ 7th, 8th, 9th, 10th ಅಲ್ಲಿ ವಿಶೇಷವಾಗಿ ಅವರ NCERT ಸಿಲೆಬಸ್ ಜೊತೆಗೆ ಅವರ PUC ನಂತರ ಅವರು CET ಎಕ್ಸಾಮ್ ಬರೀಬೇಕು, JEE ಎಕ್ಸಾಮ್ ಬರೀಬೇಕು ಅಥವಾ ನೀಟ್ ಎಕ್ಸಾಮ್ ಬರೀಬೇಕು. PUC ಯಲ್ಲಿ ಅದು ಹೊಸದಾಗಿ ಅವರಿಗೆ ಬಂದಾಗ ಒಮ್ಮೆಲೆ ಅವರ ಮೇಲೆ ಲೋಡ್ ಕೊಟ್ಟಾಗುತ್ತೆ. ಹಾಗಾಗಿ ನಮ್ಮ ಸಂಸ್ಥೆನಲ್ಲಿ 8th, 9th, 10th ಅಲ್ಲಿ ಒಂದು ಗಟ್ಟಿ ಫೌಂಡೇಶನ್ ಅವರಿಗೆ ಕೊಡಬೇಕು ಅನ್ನುವಂತ ಒಂದು ಯೋಜನೆ ಮಾಡಿದ್ದೇವೆ. ಅದಕ್ಕೆ ಬೇಕಾದಂತ ಒಂದು ಪ್ರೊಫೆಷನಲ್ ತಂಡ ಈಗಾಗಲೇ ಅದರದ್ದು ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಹೇಗೆ ತಮ್ಮ ಮಾತೃಭಾಷೆ ಅಂತ ಒಂದು ಕನ್ನಡವನ್ನು ಒಳ್ಳೆದಾಗಿ ಮಕ್ಕಳು ಕಲಿಬೇಕು, ಅದೇ ರೀತಿ ಇಂಗ್ಲಿಷ್ ಅನ್ನು ಕೂಡ ಚೆನ್ನಾಗಿ ಕಲಿಬೇಕು. ಮಗುವಿನ ಬೇಸಿಕ್ ಲ್ಯಾಂಗ್ವೇಜ್ ಅನ್ನು ಗಟ್ಟಿ ಮಾಡಬೇಕು. ಈ ನಿಟ್ಟಿನಲ್ಲಿ ಇಂಗ್ಲಿಷ್ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಅದರ ಜೊತೆಗೆ ಸಂಸ್ಕೃತ, ನಮ್ಮ ದೇಶದ್ದು ನಾವು ರಾಷ್ಟ್ರೀಯ ಭಾಷೆ ಅಂತ ಹೇಳ್ಬೋದು, ಸಂಸ್ಕೃತದ ಬಗ್ಗೆ ಕೂಡ ಮಕ್ಕಳಿಗೆ ಒಂದು ಅಭಿಮಾನ ಬೆಳೆಸ್ಕೊಡ್ಬೇಕು. ಹಾಗಾಗಿ ಅದಕ್ಕೆ ಬೇಕಾದಂತ ಪೂರಕ ಚಟುವಟಿಕೆಗಳನ್ನು ಕೂಡ ಯೋಜನೆ ಮಾಡಿದ್ದೇವೆ. ಇನ್ನು ಸೈನ್ಸ್ ಮತ್ತು ಮ್ಯಾಥ್ಸ್ ಅಂತ ಹೇಳಿದೆ, ಬೆಸ್ಟ್ ಟೀಚರ್ಸ್ ಅನ್ನು ಆಯ್ಕೆ ಮಾಡಿದ್ದೇವೆ ಸರ್. ಸೈನ್ಸ್ ಮತ್ತು ಮ್ಯಾಥ್ಸ್ ಗಟ್ಟಿ ಆಗಬೇಕು. ಮಗು ಒಂದು 7th, 8th, 9th ಬರುವಾಗ ಅವ್ರು ಗಟ್ಟಿ ಆಗಿಬಿಡ್ಬೇಕು. ಸೈನ್ಸ್ ಮ್ಯಾಥ್ಸ್ PUC ಅಲ್ಲಿ ಅವರಿಗೆ ಈಸಿ ಆಗಬೇಕು. ಇವತ್ತು ನಾವು PUC ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಫಸ್ಟ್ PUC ಸರ್ತಿ ಸೈನ್ಸ್ ಅಲ್ಲಿ 2 ಕಾಂಬಿನೇಷನ್, PCMB ಮತ್ತು PCMC, ಅದನ್ನು PCMC ಎರಡನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕಾಮರ್ಸ್ ಅಲ್ಲಿ EBAC, ಇಕನಾಮಿಕ್ಸ್, ಬಿಸಿನೆಸ್ ಸ್ಟಡೀಸ್, ಅಕೌಂಟ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಯಾಕಂದ್ರೆ ಈ ವರ್ಷ ನಮಗೆ 3 ಕಾಂಬಿನೇಷನ್ ಶುರು ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಈ 3 ಬ್ರಾಂಚ್ಗಳನ್ನು ಗಟ್ಟಿಯಾಗಿ ಕಟ್ಟುವಂತಹ ಪ್ಲಾನ್ ಎಲ್ಲವೂ ಆಗಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ಟೀಚರ್ಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಇವತ್ತು ಇಂಟಗ್ರೇಟೆಡ್ ಸಿಸ್ಟಮ್ ಕಡೆ ಸಮಾಜದ್ದು ಒಲವು ಜಾಸ್ತಿ ಆಗಿದೆ. ಹಾಗಾಗಿ ಇಲ್ಲಿ ಕೂಡ ಆ ರೀತಿಯ ಒಂದು ಇಂಟಗ್ರೇಟೆಡ್ ಸಿಸ್ಟಮ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ರೆಗ್ಯುಲರ್ ಎಜುಕೇಶನ್ ಜೊತೆಗೆ ಈ CET, ನೀಟ್ ಮತ್ತು JEE ಬೇಕಾದಂತಹ ಪೂರಕವಾಗಿರುವಂತಹ ಕೋಚಿಂಗ್, ಅದರ ಜೊತೆಗೆ ಇವತ್ತು CA ಚಾರ್ಟರ್ಡ್ ಅಕೌಂಟೆಂಟ್ ತಯಾರಿ ಮತ್ತು CS ಕಂಪನಿ ಸೆಕ್ರೆಟರಿಯೇಟ್, ಇದಕ್ಕೆ ಎರಡಕ್ಕೆ ಬೇಕಾಗಿರುವಂತಹ ಕೋಚಿಂಗ್ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. Rajeshwari National School, Residential, Patel Muddana Shetty Campus, Radha Farms, Sanur Village, Karkala, Udupi.